ನಿನ್ನ ನಾ ಪೊಂದಿ ಪ್ರಾರ್ಥಿಪೆನಯ್ಯ ಭವ ಬಂಧನದೊಳು ನೊಂದೆನಯ್ಯ ಮುಂದೆ ಸನ್ಮಾರ್ಗ ತೋರಿಸು ಜಿಯ ಇಂದು ಪವಮಾನ ಪಿಡಿಯನ್ನ ಕೈಯ ನಾನು ನನ್ನದು ಎಂಬ ಮದ ಬಿಡಿಸೋ ಜ್ಞಾನ ಭಕ್ತಿ ವಿರಕ್ತಿ ಕರುಣಿಸೋ ನಾನು ನನ್ನದು ಎಂಬ ಮದ ಬಿಡಿಸೋ ಜ್ಞಾನ ಭಕ್ತಿ ವಿರಕ್ತಿ ಕರುಣಿಸೋ ಜಾನಕೀಪತಿ ಪದವಿ ಮನ ನಿಲ್ಲಿಸೋ ಸಾನುರಾಗದಿ ಸತತ ಉದ್ಧರಿಸೋ ಜಾನಕೀಪತಿ ಪದವಿ ಮನ ನಿಲ್ಲಿಸೋ ಸಾನುರಾಗದಿ ಸತತ ಉದ್ಧರಿಸೋ ಇಂದು ಪವಮಾನ ಪಿಡಿಯನ್ನ ಕೈಯ ನಿನ್ನ ನಾ ಪೊಂದಿ ಪ್ರಾರ್ಥಿಪೆನಯ್ಯ ಭವ ಬಂಧನದೊಳು ನೊಂದೆನಯ್ಯ ನಿನ್ನ ದಯದಿಂ ರವಿಜ ಭಯ ಕಳೆದ ನಿನ್ನ ಒಲುಮೆಲಿ ಪಾರ್ಥ ಜಯ ಪಡೆದ ನಿನ್ನ ದಯದಿಂ ರವಿಜ ಜಯ ಪಡೆದ ನಿನ್ನ ಒಲುಮೆಲಿ ಪಾರ್ಥ ಜಯ ಪಡೆದ ನಿನ್ನ ದೂಷಿಸಿ ರಾವಣನು ಅಳೆದ ನಿನ್ನ ದ್ವೇಷಿಸಿ ಕುರುಪತ ಮಡಿದ ನಿನ್ನ ದೂಷಿಸಿ ರಾವಣನು ಅಳಿದ ನಿನ್ನ ದ್ವೇಷಿಸಿ ಕುರುಪತ ಮಡಿದ ಇಂದು ಪವಮಾನ ಪಿಡಿಯನ್ನ ಕೈಯ ನಿನ್ನ ನಾ ಪೊಂದಿ ಪ್ರಾರ್ಥಿಪೆನಯ್ಯ ಭವ ಬಂಧನದೊಳು ನೊಂದೆನಯ್ಯ ಶ್ರೀಮದಾನಂದ ತೀರ್ಥ ಮಧ್ವೇಶ ಶ್ಯಾಮ ಸುಂದರ ಸ್ವಾಮಿ ನಿಜದಾಸ ಶ್ರೀಮದಾನಂದ ತೀರ್ಥ ಮಧ್ವೇಶ ಶ್ಯಾಮ ಸುಂದರ ಸ್ವಾಮಿ ನಿಜದಾಸ ಈ ಮಹಿಯೊಳು ಪೊರೆದ ಪುರವಾಸ ಕಾಮಿತಾರ್ಥಗಳಿಟ್ಟು ಪೊರೆ ಅನಿಶ ಈ ಮಹಿಯೊಳು ಪೊರೆದ ಪುರವಾಸ ಕಾಮಿತಾರ್ಥಗಳಿಟ್ಟು ಪೊರೆ ಅನಿಶ ಇಂದು ಪವಮಾನ ಪಿಡಿಯನ್ನ ಕೈಯ ನಿನ್ನ ನಾ ಪೊಂದಿ ಪ್ರಾರ್ಥಿಪೆನಯ್ಯ ಭವ ಬಂಧನದೊಳು ನೊಂದೆನಯ್ಯ ಮುಂದೆ ಸನ್ಮಾರ್ಗ ತೋರಿಸೋ ಜಿಯ ಇಂದು ಪವಮಾನ ಪಿಡಿಯನ್ನ ಕೈಯ. ನಿಮ್ಗೂ ಬರ್ತತಾನೆ ಆಡ್ತೀನಿ ಮಾದಿಕೆ ಸಾಹಿತ್ಯ ನೋಡ್ಕೊಂಡು ನಾನು ಬಂದಷ್ಟು ಆಡ್ತೀನಿ. ದೇವಾಲಯ ನಮ್ಮ ಪ್ರಾರ್ಥನಾಲಯ ದೇವಾಲಯ ನಮ್ಮ ಪ್ರಾರ್ಥನಾಲಯ ಬಂದು ಸೇರೋ ಎಲ್ಲರಿಗೂ ಶಾಂತಿ ನಿಲಯ. ಆಹಾ ಬಂದು ಸೇರೋ ಎಲ್ಲರಿಗೂ ಶಾಂತಿ ನಿಲಯ. ದೇವಾಲಯ ನಮ್ಮ ಪ್ರಾರ್ಥನಾಲಯ ದೇವಾಲಯ ನಮ್ಮ ಪ್ರಾರ್ಥನಾಲಯ ಬಂದು ಸೇರೋ ಎಲ್ಲರಿಗೂ ಶಾಂತಿ ನಿಲಯ. ಆಹಾ ಬಂದು ಸೇರೋ ಎಲ್ಲರಿಗೂ ಶಾಂತಿ ನಿಲಯ. ಶಾಂತಿ ನಿಲಯ ಇದು ಶಾಂತಿ ನಿಲಯ ಶಾಂತಿ ನಿಲಯ ಇದು ಶಾಂತಿ ನಿಲಯ ಬಂದು ಸೇರೋ ಎಲ್ಲರಿಗೂ ಶಾಂತಿ ನಿಲಯ. ಆಹಾ ಬಂದು ಸೇರೋ ಎಲ್ಲರಿಗೂ ಶಾಂತಿ ನಿಲಯ. ಗುರುವೆ ತಂದೆಯೂ ನಮ್ಮ ಗುರುವೆ ತಾಯಿಯೂ ಗುರುವೆ ತಂದೆಯೂ ನಮ್ಮ ಗುರುವೆ ತಾಯಿಯೂ ಗುರುವೆ ಬಂಧುವು ನಮ್ಮ ಗುರುವೆ ಸಕಲವು ಗುರುವೆ ಬಂಧುವು ನಮ್ಮ ಗುರುವೆ ಸಕಲವು. ದೇವಾಲಯ ನಮ್ಮ ಪ್ರಾರ್ಥನಾಲಯ ದೇವಾಲಯ ನಮ್ಮ ಪ್ರಾರ್ಥನಾಲಯ ಬಂದು ಸೇರೋ ಎಲ್ಲರಿಗೂ ಶಾಂತಿ ನಿಲಯ. ಬಂದು ಸೇರೋ ಎಲ್ಲರಿಗೂ ಶಾಂತಿ ನಿಲಯ.
ಅವರ ಸ್ವರೂಪದಲ್ಲಿ ದೇವ್ರನ್ನ ಅಂಗಂಗ ಪ್ರಾರ್ಥನೆ ಮಾಡ್ತಾರೆ. ಅವರ ರಿಲಿಜನ್ ಪ್ರಕಾರ ಅವರನ್ನು ಇದನ್ನ ಸಂಸ್ಕಾರ ಮಾಡ್ತಾರೆ. ದೈವಿಕ ಶಕ್ತಿ ಇರುತ್ತೆ ಅದು ನಮಸ್ಕಾರ ಮಾಡೋದು ಅಥವಾ ನಮಸ್ಕಾರ ಮಾಡಿ ಜಸ್ಟ್ ಇದು ಒಂದು ಪಾಯಿಂಟ್ ಒಂದು ಭಾಗ ಹೋಗ್ತಾರೆ ಸರ್. ನಮ್ಮ ಚಪ್ಪಲಿ ಜೊತೆಲಿ ಎಲ್ಲ ಸಿಗ್ತದೆ. ನಮ್ಗೆ ಅನುಭವಿಸಕ್ಕೆ ನೋಡಿರಂತ ಸುಖ ನೀವು ನೋಡ್ಬೇಕಾದ್ರೆ ನೀವೆಲ್ಲ ಅಲ್ಲಿ ಬಿಟ್ಬಿಡ್ಬೇಕು. ಸುಮಾರು ವರ್ಷಗಳಿಂದ ಎಷ್ಟೋ ವರ್ಷಗಳಿಂದ ಅಂದ್ರೆ ಋಷಿಮುನಿಗಳೆಲ್ಲ ತಪಸ್ಸು ಮಾಡಿ ಇದೆಲ್ಲ ಇರುವಂತ ಜಾಗ ಇದೆ. ತಗೊಂಡ್ಮೇಲೆ ಗ್ರಾಮ ಅಂತ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ನಾವು 3 ಫ್ಲೋರ್ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಒಂದು ಜ್ಞಾನ ಕೆಳಗಡೆ ಬರೀ ತಕ್ಷಣ ನಾವು ಕೇಳ್ತೀವಿ. ನೆಕ್ಸ್ಟ್ ನಾಲೆಡ್ಜ್, ಅದರ ನೆಕ್ಸ್ಟ್ ರಿಯಲೈಸೇಷನ್, ನಮ್ಮ ಅನುಭವ ಏನಿದೆ ಅದನ್ನು ನಾವು ಈಗ ಬಂದಿದ ತಕ್ಷಣ ಅಲ್ಲಿ ಗಣೇಶ ಅವರು ಸಿಗ್ತಾರೆ. ಅವ್ರ ಹತ್ರ ಏನು ಕೇಳ್ತೀವಿ, ನಮ್ಗೆ ಏನೇ ತೊಂದರೆ ಇರಲಿ ವಿಘ್ನ ವಿನಾಶಕ ಏನೇ ತೊಂದರೆ ಇರಲಿ ಅದರಿಂದ ನಮ್ಗೆ ಮುಗಿಸಿಕೊಳ್ಳಿ, ಪರಿಹಾರ ಕೊಡಿ ಅಂತ ಕೇಳ್ತೀವಿ. ಅದ್ರ ನೆಕ್ಸ್ಟ್ ಬಂದವರು ಸ್ವಲ್ಪ ನಾಲೆಡ್ಜ್ ಅದ್ರ ನೇಚರ್ಗೆ ನಾವು ಬಿಕಾಸ್ ನೇಚರ್ ನಾವಿದ್ದೀವಿ ನೇಚರ್ಗೆ ನಾವು ಕಾಪಾಡಬೇಕು. ಅದ್ರ ನೆಕ್ಸ್ಟ್ ಬಂದವಾಗ ಇದು ಅವರ ನಾಲೆಡ್ಜ್. ಈಗ ಗಣೇಶ ಹತ್ರ ನಮ್ಗೆ ಏನೇ ಸಮಸ್ಯೆ ಇದ್ದು ಪರಿಹಾರ ಸಿಕ್ಕಿ ಅಂದವಾಗ ಸಮಸ್ಯೆಗೆ ಪರಿಹಾರ ಸಿಕ್ಕಿದವಾಗ ಸರಸ್ವತಿ ಹತ್ರ ನಮ್ಗೆ ಜ್ಞಾನ ಬೇಕು, ನಾಲೆಡ್ಜ್ ಆಯ್ತಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ಅದನ್ನ ಸರಸ್ವತಿ ಸಿಗುತ್ತೆ. ಅದಕ್ಕೆ ನಾಲೆಡ್ಜ್ಗೆ ಸರಸ್ವತಿ. ನೆಕ್ಸ್ಟ್ ನಾಲೆಡ್ಜ್ ಇದ್ಮೇಲೆ ಆ ನಾಲೆಡ್ಜ್ ಹೆಂಗ್ ಮುಂದೆ ತಗೊಂಡೋಗೋದು ಅನ್ನೋದಕ್ಕೆ ಗುರು ಬೇಕು. ಅದಕ್ಕೆ ಗುರು ದತ್ತಾತ್ರೇಯ ಅವರು. ನೆಕ್ಸ್ಟ್ ಈಗ ಪ್ರತಿಯೊಬ್ಬರಿಗೂ ಒಂದೊಂದು ನಾಲೆಡ್ಜ್ ಇರುತ್ತೆ. ನಿಮಗೂ ಇದೆ, ನಮಗೂ ಇದೆ, ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಈಗ ನಾಲೆಡ್ಜ್ ಏನಿದೆ ಅಂತ ತಗೊಂಡ್ ಬರೋದು ಇದೆ ಅಲ್ಲಿ ನಮ್ಗೆ ದಾರಿ ತೋರಿಸೋಕೆ ಗುರು. ಅದಕ್ಕೆ ವೇದಗಳನ್ನು ದತ್ತಾತ್ರೇಯ ಹೇಳ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ವೇದಗಳು ದತ್ತಾತ್ರೇಯ. ನೆಕ್ಸ್ಟ್ ಅದನ್ನ ನೋಡಿದ ತಕ್ಷಣ ನೆಕ್ಸ್ಟ್ ಇಲ್ಲೊಂದು ಬೋರ್ಡ್ಸ್ ಅಂದ್ರೆ ನಾಲೆಡ್ಜ್, ಇದು ಸೃಷ್ಟಿಯ ಸತ್ಯ. ಈ ಸಂಸ್ಥಾಪಕ ಬಂದು ಆಚಾರ್ಯ ವಿನಯ ವಿವೇಕ ಅಂತ ಕಾಲಕ್ಷಣ ನಿರಂತರವಾಗಿ ಮುಂದೆ ಸಾಗ್ತಾ ಇರುತ್ತೆ. ಯಾರು ಇದನ್ನ ಸಾಗಕ್ಕೆ ಅನುಗುಣವಾಗಿ ಮುಂದೆ ಸಾಗೋದು ಅವರು ಮಹತ್ವವಾದ ಸಾಧನೆ ಮಾಡ್ತಾರೆ. ಅಂದ್ರೆ ಕೈ ಹೋಗ್ತಾ ಇರುತ್ತೆ ನೀರಲ್ಲ, ಅದನ್ನ ಅರ್ಕೊಂಡು ನಾವು ಮುಂದೆ ಬರೋದು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ನಮ್ಗೆ ಒಂದು ವಿವೇಕಗಳು ಅದು ಸತ್ಯ. ನೆಕ್ಸ್ಟ್ ಬಂದಾಗ ಪ್ರತಿಯೊಬ್ಬರು ದೇವ್ರ ಮನುಷ್ಯರ ನೀತಿ ಬೇರೆ ಬೇರೆ ಇದೆ. ನಾವು ನಮ್ಮ ಮುಸ್ಲಿಂ ಅವರು ಕ್ರಿಶ್ಚಿಯನ್ ಬರ್ತಾರೆ, ಎಲ್ಲ ಧರ್ಮದಲ್ಲೂ ಎಲ್ಲರೂ ದೇವರಲ್ಲಿ ಮಾಡೇ ಬರ್ತಾರೆ. ನೀತಿ ಬೇರೆ ಬೇರೆ. ನೆಕ್ಸ್ಟ್ ನೀತಿ ಬಂದಾಗ ಇದು ನಮ್ಮ ಪ್ರಪಂಚ, ಇದು ನಮ್ಮ ಪ್ರಪಂಚ ಅಂತ ಬರೀ ನಾವು ಒಬ್ಬರೇ ಇಲ್ಲ, ಎಲ್ಲರೂ ಇದ್ದಾರೆ. ಅಂದ್ರೆ ಏನೋ ಒಂದು ಸಾಧನೆ ಮಾಡಿ ಇನ್ನೊಬ್ಬರಿಗೆ ದಾರಿ ದೀಪ ಆಗಿರೋದು ಜಾಸ್ತಿ ಜನ ಇದೆ. ಆ ಪ್ರಪಂಚದಲ್ಲಿ ಒಂದು ಸಣ್ಣ ಪ್ರಾಣಿಯಿಂದ ದೊಡ್ಡ ಪ್ರಾಣಿವರೆಗೂ ಎಲ್ಲರೂ ಇದ್ದಾರೆ. ಈಗ ಒಂದು ಅಳಿವಿ ಇರ್ಬೋದು, ಆನೆ ಇರ್ಬೋದು, ಈಗ ಸಾಧನೆ ಮಾಡಿರೋ ವ್ಯಕ್ತಿಗಳು ಮದರ್ ತೆರೇಸಾ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ತುಂಬಾ ಎಷ್ಟೊಂದು ಜನ ಇದ್ದಾರೆ. ಅವ್ರು ಎಲ್ಲರಿಗೂ ಇದೆ. ಅಂದ್ರೆ ಅವರು ಬದುಕನ್ನು ನವೀಸ್ಕೊಳ್ಬೋದು, ಇನ್ನೊಬ್ಬರು ದಾರಿ ದೀಪ ಆಗಿದ್ದಾರೆ ಅಂತ. ಅಟ್ಲೀಸ್ಟ್ ಅವ್ರು ನೋಡಿದಾಗ ನಾವು ಒಂದು ಇನ್ಸ್ಪಿರೇಷನ್ ಬರುತ್ತೆ.
ನಾವು ಕಲಿಯೋದಿದೆ, ನಾವು ಏನಂತ ಮಾಡ್ಬೋದು. ಅವ್ರು ನಮ್ಗೆ ನಂತರ ಆಮೇಲೆ ಸಾಧನೆ ಮಾಡಿದ್ರೆ ಎಲ್ಲರೂ ಏನೋ ಒಂದು ಮಾಡ್ಬೋದು. ನೆಕ್ಸ್ಟ್ ಈಗ ಬಂದಾಗ ನಮ್ಮ ಸೇವಾ ಕ್ಷೇತ್ರವು ಸ್ವಾಗತ ಇದೆ. ಇಲ್ಲಿ ಗುರು ಅಂತ ಜಾಗಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ನಾವು ಇವಾಗ ಚತ್ರಿನಿಗೆ ಒಂದು ಸ್ಟ್ಯಾಂಡರ್ಡ್ ಬಿಟ್ಬಿಟ್ಟು ಹೊರಗಡೆ ಹೋಗ್ತೀವಿ ದೇವಸ್ಥಾನ ಒಳಗಡೆ. ಅದೇ ರೀತಿ ಇಲ್ಲಿ ಕೆಲವೊಂದೆಲ್ಲ ನಾವು ಹೊರಗಡೆ ಹೋಗಿದ್ವಿ. ಆ ಬಿಟ್ಟವಾಗ ನಮ್ಗೆ ಗುರು ಅನ್ನೋ ತರ ಸಿಗುತ್ತೆ. ಈಗ ನಾವೇನ್ ಚಪ್ಪಲಿ ಬಿಡ್ತೀವ ಅದೇ ತರ ನಮ್ದು ಒಂದು ಒಳ್ಳೆ ಹೆಚ್ಚು ಕೋಪ, ಸೇಡು, ಜಗಳ, ಅಹಂಕಾರ, ದ್ವೇಷ ಇವನ್ನೆಲ್ಲ ಇಲ್ಲೇ ಬಿಡ್ತಿದೆ. ಇವುಗಳನ್ನೆಲ್ಲ ನಮ್ಮ ಜೀವನದಲ್ಲಿ ತ್ಯಜಿಸಿದಾಗ ನಮಗೆ ಒಂದು ದೈವಿಕ ಶಕ್ತಿ ಅದೆಲ್ಲ ಆಗುತ್ತೆ. ಬಂದಿದ್ದೀರಿ ಒಳಗಡೆ ನಾನು ಹಾಕ್ತೀನಿ, ಬನ್ನಿ. ಹಾಕ್ತೀನಿ, ಬನ್ನಿ. ಇದು ನಮ್ಮ ಸೇವಾ ಮಿಷನ್. ನಾವು ಹೇಳ್ತೀವಿ ಇದು ಅಂದ್ರೆ ಎಲ್ಲರಿಗೂ ಅನ್ಸುತ್ತೆ ಇದು ಒಂದು ಇಸ್ಲಾಂದ, ಮುಸ್ಲಿಮ್ದ, ಕ್ರಿಶ್ಚಿಯನ್ದ, ಬೇರೆ ಯಾವ ಧರ್ಮದಿರ್ಬೋದು ಇದು ದೇವಸ್ಥಾನ ಅಂತ. ಇದು ಆಕ್ಚುಲಿ ದೇವಸ್ಥಾನ ಅಂತಲ್ಲ, ಒಂದು ಗುರುಸ್ಥಾನ ಅಂತ. ಈಗ ನಮ್ಮ ಇಂಡಿಯಾದಲ್ಲೂ ತಗೊಳ್ಳಿ, ಒಂದು ಧರ್ಮ ಅಂತಿಲ್ಲ, ಒಂದು ಮತ ಅಂತ, ಎಲ್ಲ ಧರ್ಮಗಳಿಗೂ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಒಂದು ತಾಯಿ ಸ್ಥಾನ ಕೊಟ್ಟಿದೆ ನಮ್ಮ ದೇಶಕ್ಕೆ. ಎಲ್ಲ ಧರ್ಮಗಳಿಗೂ ಒಂದು ಸ್ಥಾನ ಇದೆ. ಅದೇ ರೀತಿ ಈ ಜಾಗದಲ್ಲೂ ಗುರು ಅಂದಮೇಲೆ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸ್ಥಾನ ಇರುತ್ತೆ. ಅಲ್ಲಿ ಬೇರೆ ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ ಆಗಲಿ, ಯಾರೇ ಆಗಲಿ ಗುರು ಅನ್ನೋರು ಎಲ್ಲ ಒಂದೇ. ಅದೇ ರೀತಿ ಇವಾಗ ನಮ್ಮ ಗುರುಧಾಮದಲ್ಲೂ ನಾವು ಎಲ್ಲ ಧರ್ಮಗಳಿಗೂ ಗುರುಗಳಿಗೂ ಇಲ್ಲಿ ಒಂದು ಸ್ಥಾನ ಇದೆ. ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ನಾವು ಈ ಬೋರ್ಡ್ಸಲ್ಲಿ ಕೆಲವೊಂದು ಯಾರು ಬರ್ತಾರೋ ಅವ್ರು ಬಂದವರು ಅದನ್ನು ಓದ್ಬೋದು. ಈಚು ಪ್ರತಿಯೊಂದು ಬೋರ್ಡನ್ನು ಓದಿದಾಗ ಅವ್ರಿಗೆ ಯಾವ ಗುರುದು ಇಷ್ಟ ಆಗುತ್ತೋ ಅದನ್ನು ಆ ಕಾರ್ಡನ್ನು ಅವ್ರ ಮನಸ್ಸಲ್ಲಿ ಹಾಕೊಂಡು ನೆಕ್ಸ್ಟ್ ಫ್ಲೋರಿಗೆ ಹೋಗ್ಬಿಟ್ಟು ಅವ್ರು ಧ್ಯಾನ ಮಾಡ್ತಾರೆ. ನೆಕ್ಸ್ಟ್ ಧ್ಯಾನ ಮಾಡ್ತಾರೆ. ಆವಾಗ ಅವ್ರ ಮನಸ್ಸಲ್ಲಿ ಏನು ರಿಯಲೈಸೇಷನ್ ಆಗುತ್ತೆ, ಏನು ಭಾವನೆಗಳಾಗುತ್ತೆ, ಅಂದರೆ ಆ ಭಾವನೆಗಳಲ್ಲಿ ಏನು ಪರಿವರ್ತನೆ ಅನ್ನೋದನ್ನು ಅವರು ಗುರುತಿಸ್ಬೋದು. ಆ ರೀತಿ ಇದೊಂದು ನಾಲೆಡ್ಜ್, ಅಂದರೆ ಇದೊಂದು ಸೃಷ್ಟಿಯ ಸತ್ಯ. ಇವಾಗ ನಮ್ಮ ಗುರುಜಿ ಇದನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ. ಎಲ್ಲರಿಗೂ ಅದನ್ನು ಹೇಳ್ತಾರೆ. ಈಗ ಗುರುಜಿ ಹೇಳ್ತಾರೆ, ಇಲ್ಲಿ ಸೇವಕರಾದ ನಾವು ಎಲ್ಲ ಧರ್ಮಗಳು ವಿಶೇಷ, ಎಲ್ಲ ಜೀವಿಗಳು ಅನನ್ಯ, ಎಲ್ಲ ಸೃಷ್ಟಿಗಳು ಸುಂದರ, ಎಲ್ಲರನ್ನ ಒಳಗೊಂಡಿರೋದೇ ಸಂಪೂರ್ಣತೆ ಅಂತ ಅದನ್ನು ನಾವು ಅರ್ತಿದ್ದೀವಿ ಅಂತ ಹೇಳ್ತೀವಿ. ಮತ್ತು ನಮ್ಮ ಧ್ಯೇಯ ಏನು, ಒನ್ ವರ್ಡ್ ಒನ್ ಫ್ಯಾಮಿಲಿ. ಅದಕ್ಕೆ ನಾವು ವರ್ಷಕ್ಕೊಂದ್ಸತಿ ವರ್ಲ್ಡ್ ಫ್ಯಾಮಿಲಿ ಡೇ ಈ ಥರ ಎಲ್ಲ ನಾವು ಮಾಡೋದು. ಈಗ ಎಲ್ಲ ಜೀವರಾಶಿಗಳಲ್ಲೂ ಸೇವೆ ಸಲ್ಲಿಸ್ಬೋದು. ಅದು ಒಂದು ಪರಸ್ಪರ ಪ್ರೀತಿಯಿಂದ ಒಂದು ಆನಂದ, ಆರೋಗ್ಯ, ಒಂದು ಶಾಂತಿಯುತವಾಗಿ ಒಂದೇ ವಿಶ್ವ, ಒಂದೇ ಕುಟುಂಬ, ಎಲ್ಲ ಒಂದೇ ಕುಟುಂಬದಾಗಿರೋದು. ಅವ್ರು ಹೇಳ್ತಾರೆ, ನನ್ನ ತಂದೆ ತಾಯಿ ನನಗೆ ವಿನಯ್ ವಿನಾಯಕರ್ ಅಂತ ಹೆಸರಿಟ್ಟರು. ನಾನು ಒಬ್ಬ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಕೂಡ ಹಾಗೂ ಒಬ್ಬ ಬೌದ್ಧ, ಜೈನ, ಸೂಫಿ ಹಾಗೂ ಸಿಖ್. ನಾನು ಎಲ್ಲ ನೀವು ಮತ್ತೆ ಎಲ್ಲ ಅಂತ ನಂಬಿದ್ದೀನಿ ಅಂತ ಹೇಳ್ತಾರೆ ಗುರುಜಿ ಆಚಾರ್ಯ. ಇದು ಎಲ್ಲ ಧರ್ಮಗಳಿಗೂ ಒಂದು ಮನೆ ಅಂತ. ಇದು ಪಾರ್ಸಿ ಧರ್ಮದಲ್ಲಿ ಜೋತಾಶ್ರಿಯನ್ ಗುರು. ಇವರು ಪಂಚಭೂತಗಳ ಪೂಜೆ. ಅದರಲ್ಲೂ ಬೆಂಕಿ ದೇವರು ಅಂತ. ಅದು ಸತ್ಯ ಅಲ್ವಾ, ಪಂಚಭೂತಗಳಿಂದ ನಾವಿಲ್ಲ. ಅದೇ ರೀತಿ ಈಗ ಜೋತಾಶ್ರಿಯನ್ ಅವ್ರು ಏನು ಹೇಳ್ತಾರಲ್ಲ, ಅವ್ರಿಗೆ ಬೆಂಕಿನ ಪೂಜೆ. ಈಗ ರತನ್ ಟಾಟಾ ಅವರೆಲ್ಲ ಇರುವಾಗ ಅವರು ಪಾರ್ಸಿ ಧರ್ಮ, ಅವ್ರ ಚಾರಿಟಿ ಸೆಂಟರ್ಸ್. ಹೌದು, ಇದರಲ್ಲಿ ರೋಮನ್, ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಬ್ಯಾಪ್ಟಿಸ್ಟ್ ಇದರಲ್ಲಿ ಎಷ್ಟು ಹಿಂದೂ ಧರ್ಮದಲ್ಲಿ ಇದರಲ್ಲೂ ಹಾಂ ಹೌದು. ಅವರು ಹೇಳೋದು ಅದನ್ನೇ, ವಯಸ್ಸಾಗಿರೋರಿಗೆ ಕೇರ್ ಮಾಡಬೇಕು, ಅವ್ರನ್ನ ನೋಡ್ಕೊಳ್ಬೇಕು, ಮತ್ತು ಪರಸ್ಪರ ಎಲ್ಲರಿಗೂ ಪ್ರೀತಿಯಿಂದ ಇರಬೇಕು, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಸಹಾಯ ಮಾಡಬೇಕು. ಅವರು ಅದನ್ನೇ ಹೇಳೋದು. ಅದು ಒಮ್ಮೆ ಇರ್ತದೆ ಅಂತ ಹೇಳ್ತಾರೆ. ಅವರು ಬೇರೆಯವ್ರಿಗೆ ದಾರಿ ಜಾಸ್ತಿ ದೇವರಿಗೆ ಜ್ಞಾನ, ಪೀಸ್ ನಾವು ಶಾಂತವಾಗಿದ್ದು, ನಾವು ಸಾಧನೆ ಮಾಡಿ, ನಾವು ಒಬ್ಬರಿಗೆ ದಾರಿ ಬೇಕಾಗ್ತದೆ. ಅಂದರೆ ನಮಗೂ ದಾರಿ ಬೇರೆಯವ್ರಿಗೂ ದಾರಿ ಅಷ್ಟೇ ಸಿಂಪಲ್. ನಾವು ಬೇರೆಯವ್ರನ್ನ ಎಲ್ಲ ಸಂದೇಶ
ಬುದ್ಧಿಸ್ಟ್ ಬಂದಾಗ ಬುದ್ಧಂ ಶರಣಂ ಗಚ್ಚಂತಿ ಧಮ್ಮಂ ಶರಣಂ ಗಚ್ಚಂತಿ ಸಂಘಂ ಶರಣಂ ಗಚ್ಚಂತಿ ಅಂತ ಅವ್ರು ಅದು ಕೆಲವೊಂದು ಜನ ಅದನ್ನು ಎಜುಕೇಷನ್ ಮಾಡಿ ಅವ್ರಿಗೆ ಯಾವ್ದು ಇಷ್ಟ ಯಾವುದು ಇಷ್ಟ ಅದನ್ನು ಅವ್ರು ಕೊಡೋದು, ಅದನ್ನು ಅವ್ರ ಮನಸ್ಸಲ್ಲಿ ಹಾಕೊಂಡು ನೆಕ್ಸ್ಟ್ ಇದರಲ್ಲೂ ಇದೆ ಹಿನಯನ ಮಹಾಯನ ವಜ್ರಯನ ಇದರಲ್ಲೂ ಬಹಳ ಅದೇ ತುಂಬ ಕಡಿಮೆ ಇದೆಯಲ್ಲ. ಹೌದು ವಜ್ರ ಅಷ್ಟೇ ಬರೋದಿರುತ್ತೆ. ಬಟ್ ಅದು ನಮಗೆ ಏನು ಗೊತ್ತೋ ಅದನ್ನು ಕೆಲವೊಂದು ಇಂಪಾರ್ಟೆಂಟನ್ನು ನಾವು ಡೀಟೇಲಾಗಿ ಇದು ಧರ್ಮದಲ್ಲಿ ನಂಬಿಕೆ ಇರಬೇಕು, ಮತ್ತು ಸಂಘದಲ್ಲಿ ಅಥವಾ ನಂಬಿಕೆ ಇರಬೇಕು, ಸಮಾಜದಲ್ಲಿ ಇದರಲ್ಲಿ ನಾವು ಯಾರು ಮಾತಾಡೋದು ಕೇಳಬೇಕು ಅನ್ನೋದನ್ನು ನಾವು ಅದು ಬೇಕು. ಇದು ಜೈನಿಸಂ, ಇದು ಮಹಾವೀರರು 14 ಇದು ಅಹಿಂಸೆಗೆ ಜಾಸ್ತಿ ಇಂಪಾರ್ಟೆನ್ಸ್. ಇವರು ಅದನ್ನೇ ಹೇಳಿದ್ರು, ಸತ್ಯ ಅಹಿಂಸೆ ಅವರು ಇವೆಲ್ಲ ಇದೆ. ಅವರು ಇದರಲ್ಲಿ ನಮ್ಮ ಹಿಂದೂ ಜಾಸ್ತಿ ಗುರುಗಳು ಬರ್ತಾರೆ. ಮೇನ್ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಾರದಾದೇವಿ, ರಾಮಕೃಷ್ಣ ಪರಮಹಂಸರು, ಮತ್ತು ರಮಣ ಮಹರ್ಷಿಗಳು, ತಿರುವಳ್ಳವರು, ರಾಘವೇಂದ್ರ ಸ್ವಾಮಿಗಳು, ನಾರಾಯಣಗುರು. ಈ ನಾರಾಯಣಗುರು ಕೂಡ ಅದೇ ಹೇಳ್ತಾರೆ, ಎಲ್ಲ ಜಾತಿ ಒಂದೇ, ಎಲ್ಲ ಮತ ಒಂದೇ, ಎಲ್ಲ ದೇವರು ಒಂದೇ ಅಂತಲೇ ಹೇಳ್ತಾರೆ. ನಮ್ಮದು ಬಂದಿರುವಂಥ ಕೇರಳ ಅದು ಕೇರಳ ಅವರು ಶಂಕರಾಚಾರ್ಯರು ಕೇರಳ ನಾವು ನಾರ್ತ್ ಕಡೆ ಬರ್ತಾರೆ. ಇಲ್ಲ ಕೇರಳ. ಶಂಕರಾಚಾರ್ಯ ಶಂಕರಾಚಾರ್ಯರು ಕೇರಳ. ಹೌದು ಕೇರಳ. ಅವರು ತಮಿಳುನಾಡು, ಮಧ್ವಾಚಾರ್ಯರು ಕರ್ನಾಟಕ. ರಾಯರು ರಮಣ ಮಹರ್ಷಿಗಳು ನಾನು ಯಾರು ಅನ್ನೋದನ್ನ ಅವರು 30 ವರ್ಷ ಕೊಟ್ಕೊಂಡ್ಬಿಟ್ಟು ಅವರು ಅದನ್ನ ರಿಯಲೈಸ್ ಮಾಡ್ಕೊಳ್ಳಿಕ್ಕೆ 30 ವರ್ಷ ಕೊಟ್ಕೊಂಡು ಧ್ಯಾನ ಮಾಡಬೇಕಾಯ್ತು. ಹೇಳ್ಬೇಕಂದ್ರೆ ಈಗ ನಮಗೆ ಗುರು ಅಂತ ಇರೋದಕ್ಕೆ ಅವ್ರು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅವಾಗೆಲ್ಲ ಅವರೇ ತಿಳ್ಕೊಬೇಕಂದ್ರೆ ಪ್ರತಿಯೊಂದಕ್ಕೂ ತಪಸ್ ಮಾಡಬೇಕಾಗಿತ್ತು. ಒಂದು ಗುರು ಅಂತ ಹೋದ್ಮೇಲೆ ಅಲ್ಲಿ ಎಷ್ಟು ಇದಿರಲಿಲ್ಲ. ಹೌದು, ಆಮೇಲೆ ಅವ್ರ ಗುರುಗಳು ಯಾಕಂದ್ರೆ ಅವ್ರ ದಾರಿ ತುಂಬ ಇದ್ರಾಗಿರುತ್ತೆ, ಅಷ್ಟು ಈಸಿಯಾಗಿ ಎಲ್ಲರೂ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಆ ಥರ ಕಲಿಬೇಕು ಅನ್ನೋದೆಲ್ಲ ಅವ್ರಿಗೂ ಇರಬೇಕು, ಅದು ಶ್ರದ್ಧೆ ಅನ್ನೋದೆಲ್ಲ ಇರಬೇಕು. ಇರುವಾಗ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇವಾಗ ನಮ್ಮಲ್ಲೂ ಮೇನ್ ಏನು ಹೇಳ್ತೀರಿ, ಅಸತೋಮ ಸತ್ಯಮಯ ಸಿಕ್ಕಲ್ಲಿ ನೋಡ್ಕೊಂಡು ಇಲ್ಲಿ ಏನು ಓಂಕಾರ ಅಂತ ಬರ್ತೀವಿ ಸಿದ್ಧ ಧರ್ಮದಲ್ಲಿ, ಅಲ್ಲಿ ಗುರು ಗ್ರಂಥ ಸಾಹಿಬ್ ಗ್ರಂಥದಲ್ಲಿ ನೋಡ್ಬೋದು. ಅವರು ಎಲ್ಲ ಗುರುಗಳು ಹೇಳಿರೋದನ್ನ ಒಂದು ಗ್ರಂಥದಲ್ಲಿ ಇಟ್ಬಿಟ್ಟು ಆ ಗ್ರಂಥನ ಪೂಜೆ ಮಾಡ್ತಾರೆ, ಅದನ್ನು ಪೂಜೆ ಮಾಡ್ತಾರೆ. ಅದನ್ನು ದೇವರಿಗಾಗಿ ಅಂತಾನೆ ಗ್ರಂಥನ ಗುರು ದೇವರು ಅಂತಂದ್ಬಿಟ್ಟು ಇದೇ ಆಗಲಿ ಆ ಗ್ರಂಥನ ಗುರು ಗ್ರಂಥ ಸಾಹಿಬ್ ಅದನ್ನ ಇಟ್ಬಿಟ್ಟು ಅವರು ದೇವರು ಅಂತ ಪೂಜೆ ಮಾಡೋದು. ಅದಕ್ಕೆ AC ರೂಮ್ ಮಾಡಿಬಿಟ್ಟು ಅದಕ್ಕೆ ಈ ಥರ ನಾವು ದೇವ್ರಿಗೆ ಹೇಗೆ ಮಾಡ್ತೀವಿ ಸೇವೆ. ಹೌದು, ಬಟ್ ಅವರು ಪೂಜೆ ಮಾಡೋದು ಗುರು ಗ್ರಂಥ ಸಾಹಿಬ್, ಅದನ್ನು ಅವರು ದೇವರು. ಅದಕ್ಕೆ ಇವಾಗ ಮಾಮೂಲಿ ದೇವ್ರು ನಾವು ಎಷ್ಟು ಥರ ಏನೆಲ್ಲ ಮಾಡ್ತೀರೋ ಅವ್ರು ಅದಕ್ಕೆ ಥರ ಮಾಡ್ತಾರೆ. ಬಟ್ ಅದೆಲ್ಲ ಬೈ ದ ವಾಲಂಟಿಯರ್ಸ್. ನಾವಿಲ್ಲಿ ವಾಲಂಟಿಯರ್ಸ್ ಹುಡುಕಾಡ್ತೀವಲ್ಲ ಒಂದು ಆಶ್ರಮ ಅಂದರೆ ಅದು ಏನೋ ಅಂತೇಳಿ. ಈಗ ಅವ್ರು ಎಷ್ಟು ಶ್ರದ್ಧೆಯಿಂದ ಶ್ರೀರಮಣ್ಣ ಅವರು ಹೋಗ್ಬಿಟ್ಟು ಅದು ನಂದು ಅಂದ್ಬಿಟ್ಟು ಅದನ್ನೆಲ್ಲ ಟಪ 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 ಮಾಡಿಬಿಟ್ಟು, ಯಾಕಂದರೆ ಅವ್ರಿಗೆ ಉತ್ಸಾಹ ಐತೆ, ಗುರುಜಿಯಿಂದ ಅವ್ರು ಕಲ್ತಿದ್ದಾರೆ ಅದನ್ನು. ಅದೇ ಥರ ನೀವು ಅಲ್ಲಿ ಓದೋವಾಗ ಪ್ರತಿಯೊಬ್ಬರು ಅವ್ರು ಎಷ್ಟೇ ಕೋಟಿಗಿರಲಿ ಅಲ್ಲೊಬ್ಬರು ವಾಲಂಟಿಯರಾಗಿ ಅವ್ರು ಕೆಲಸ ಮಾಡ್ತಾರೆ. ಅದು ನಡೀತಾ ಇರೋದೇ ಬೈ ವಾಲಂಟಿಯರ್. 24 ಗಂಟೆಗೂ ಅಲ್ಲಿ ಊಟ ಸರ್ವ್ ಆಗುತ್ತೆ. ಅದು ಕೇಳಿ ಶ್ರೀರಮಣ್ಣ ಅಮೃತ್ಸರ್ ಅಲ್ಲಿ 24 ಗಂಟೆಗೂ ಊಟ ನಡೆಯುತ್ತೆ. ಎಲ್ಲರೂ ಒಂದು ತಟ್ಟೆ ತೊಳಿತಾರೆ, ತರಕಾರಿ ಕಟ್ ಮಾಡ್ತಾರೆ, ಕಸ ಗುಡಿಸ್ತಾರೆ, ಒರೆಸ್ತಾರೆ, ಗುಡಿಸ್ತಾರೆ, ಎಲ್ಲ ವಾಲಂಟಿಯರ್ಸ್. ಅವ್ರಿಗೆ ಯಾರಾದ್ರೂ ಆಗಿರ್ಬೋದು. ಇವ್ರು ಬಂದ್ಬಿಟ್ಟು ಹಿಂಗೆ ತೊಳೆದು ಹೋಗ್ಬಿಟ್ಟು ಅಲ್ಲಿ ಗಿಡ ಹಾಕ್ಬಿಟ್ಟು ಅದು ಮಾಡ್ಬಿಟ್ಟು ಇದು ನಾಲ್ಕು ಅದೆಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ರು ಆ ಥರ. ಅದು ಆ ಗುಣ ಅದು ಅವರಲ್ಲೇ ಬಂದ್ಬಿಡುತ್ತೆ. ಈಗ ಒಂದು ಕ್ಲಾಸಲ್ಲಿ ಮಾಡಿದಾಗ ಒಂದು ಗುರು ಅಂತ ಅವ್ರು ಅರ್ಪಣೆ ಮಾಡಿದಾಗ ಆ ಗುಣ ಅವ್ರಿಗೆ ಈಗ ಅವ್ರಿಗೆ ಯಾರಿಗೂ ಹೇಳಿಲ್ಲ. ಅವರು ಮೇನ್ ಇಂಪಾರ್ಟೆನ್ಸ್ ಕೊಡೋದು ಫಸ್ಟ್ ನಮಾಜ್,
ಪ್ರಾರ್ಥನೆ. ಹೌದು. ಆಮೇಲೆ ಒಂದು ನಂಬಿಕೆ ಇರ್ತಾರೆ ಅವರು, ಅವ್ರ ಗುರುಗಳ ಮೇಲೆ, ಅವ್ರ ಧರ್ಮದ ಮೇಲೆ ಬಲವಾಗಿ ನಂಬ್ತಾರೆ. ಈಗ ನಮ್ಮಲ್ಲಿ ಏನೇ ಒಂದು ವಾದ ವಿವಾದಗಳ ಬದಲು ನಾವು ಅದನ್ನು ಚರ್ಚೆ ಮಾಡ್ತೀವಿ, ಅವರಲ್ಲಿ ಅದು ಬರೋದೇ ಇಲ್ಲ. ಗಮನಿಸಿ ನೋಡಿಬೇಕಂತೆ ಅವ್ರದ್ದು ಒಂದೇ ಧರ್ಮ, ಒಂದೇ ಇದು ಒಂದು ನಂಬಿಕೆ ಅಂತ ಇರ್ತಾರೆ. ಅದ್ರ ಬಗ್ಗೆ ಚರ್ಚೆ ಅದೆಲ್ಲ ಇಲ್ಲ. ಫೇತ್ ಜಾಸ್ತಿ ನಂಬಿಕೆ ಪ್ರಾರ್ಥನೆ ಪ್ರತಿ ಶುಕ್ರವಾರ ಕಂಪಲ್ಸರಿ ಪ್ರಾರ್ಥನೆ. ಶುಕ್ರವಾರ ಪ್ರತಿದಿನನೂ ಸಂಜೆ 6 ಗಂಟೆ ಒಂದು ಶ್ರದ್ಧೆ ಇದೆ. ಮತ್ತು ದಾನ, ಈಗ ರಂಜಾನು ಬಕ್ರೀದು ಇವುಗಳೆಲ್ಲ ಅವ್ರು ದಾನ ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ. ಹೌದು, ಅದನ್ನೇ ಉಪವಾಸ ಹಬ್ಬಗಳಲ್ಲಿ ಉಪವಾಸ ಮಾಡ್ತಾರೆ. ಕಂಪಲ್ಸರಿ ಅವ್ರ ಜೀವನದಲ್ಲಿ ಒಂದ್ಸತಿ ಅಲ್ಲಿ ಹೋಗ್ಬೇಕು ಅಂತ ಅಭ್ಯಾಸ ಕಂಪಲ್ಸರಿ ಹೋಗ್ಬೇಕು ಅಂತ ರೂಲ್ ಮಾಡ್ಕೊಂಡು. ಇದು ಮೇಯ್ನ್ ಒಂದು ಅದು ನಂಬಿಕೆ, ಪ್ರಾರ್ಥನೆ, ದಾನ ನೆಕ್ಸ್ಟ್ ಇದು ಬಾಗಿ ಅಂತ ಬರೋದು. ಇದು ಲೋಟಸ್ ಟೆಂಪಲ್ ನಾವು ಡೆಲ್ಲಿ ನೋಡ್ಬೋದು. ಇದು ಡೆಲ್ಲಿಲಿದೆ ಇದು ಲೋಟಸ್ ಟೆಂಪಲ್. ಮತ್ತು ಇಲ್ಲಿ ಯಹೂದಿ ಜೂಯಿಶ್ ಬಂದು ಕ್ರಿಶ್ಚಿಯಾನಿಟಿಗಿಂತ ಮುಂದೆ ಬಂದಿರೋದು, ಅದಕ್ಕಿಂತ ಮುಂಚಿನ ತುಂಬ ಹಳೆಯದು, ತುಂಬ ಸನಾತನವಾದದ್ದು. ಬಟ್ ಕ್ರಿಶ್ಚಿಯಾನಿಟಿ ಇವಾಗ ಎಲ್ಲ ಕಡೆ ಎಲ್ಲ ಗುರುತಿಸ್ಬೋದು. ಬಟ್ ಮೋಸಿಸ್ ಇದು ಜೂಯಿಶು ಕಡಿಮೆ. ಬಟ್ ಇದು ಕೇಳಿ ಮೋಸಿಸ್ ಹೌದಾ? ಬಟ್ ತುಂಬ ಸನಾತನ ಆ ಕ್ರಿಶ್ಚಿಯಾನಿಟಿಗಿಂತ ಹಳೆ. ಅವರು ಕ್ರಿಶ್ಚಿಯನ್ಸ್ ಅನ್ನು ಸಪೋರ್ಟ್ ಮಾಡ್ತಿರೋದು. ಹೌದು. ಯಹೂದಿ ಅವರೇ ಕ್ರಿಶ್ಚಿಯಾನಿಟಿಯಿಂದ ಮೊದಲು ಬಂದಿದ್ದಾರೆ. ಈಗ ನಾವೀಗ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮ ಅಂತ ಹೇಳ್ತೀವಿ, ಅದ್ರ ಮೂಲ ಗೊತ್ತೇ ಇಲ್ಲ, ಹಂಗೆ ಹೇಳ್ತೀವಿ. ಅವ್ರು ಕ್ರಿಶ್ಚಿಯಾನಿಟಿಯಿಂದ ಮೊದಲು ಬಂದಿರೋದು ಜೂಯಿಶ್. ನಮ್ಮ ಪ್ಲೇಸ್ ಮೇಲೆ ಒಂದು ಕರೆಕ್ಟ್. ನಮ್ಮ ಮುಂದೆ ಒಂದು ಗುರು ಇದೆ, ಅದು ಯಾರಾದ್ರೂ ಇರ್ಬೋದು, ಅದೇನಿದೆ ಅರ್ಥ. ನಾವು ಹೇಗಿದ್ರು ಅರ್ಥ, ಈ ಕಡೆ ಹೇಗಿದ್ದಾರೋ ಅರ್ಥ, ನಾವು ಹೇಗಿದ್ರು ಹಾಗೆ ಬದಲಾವಣೆ ಇಲ್ಲ. ಹೇಗಿತ್ತು ಅರ್ಥ ಅಂದರೆ ನಾವು ಒಂದೇ. ಅವ್ರು ನಾವಾಗಿಟ್ಕೊಂಡೆ ಆಮೇಲೆ ಅವ್ರು ಗುರು ಆಗಿರ್ತಾರೆ, ಅದಕ್ಕೆ ತಿಳ್ಕೊಂಡು ಅವ್ರ ಕಾರಣ ಕರೆಕ್ಟ್. ನಾವು ಅವರು ಒಂದೇ ಭ್ರಷ್ಟಕರ್ಯ, ಅಲ್ಲಿ ಬೇರೆ ಅಂತ ಇಲ್ಲ, ಒಂದೇ. ಅವರು ಮನುಷ್ಯರ ಸಾಧನೆ ಮಾಡಿ. ಹೌದು. ಈಗ ಇಲ್ಲೇನಿದೆಯೋ ಅವ್ರು ಗುರು ಪ್ರಾರ್ಥಿಸ್ತೀವಿ, ನಾನೇನಿದೆಯೋ ನಾನೇ ಇಲ್ಲ, ನಾನು ಸೇರಿ ಬದಲಾಗಿಲ್ಲ. ನಾನೇ ಅವ್ರಿಗೆ ನಾವು ಹೇಗಿದ್ದೀವೋ ಹಾಗೆ. ಅದು ನಾಲೆಡ್ಜ್ ಅನ್ನೋದು ಎಷ್ಟು ಯಾವ ಧರ್ಮದ ಕಡೆ ನೋಡಿ ಅದು ನೀವು ಕಾಣಿದೆ. ಅವ್ರು ಕೂತ್ಕೊಂಡು ಎಲ್ಲ ಹೋಗ್ತದೆ ಅಷ್ಟು ಕಲರ್ದು ಮತ್ತು ಹೊರಗಡೆ ತುಂಬ ಇದು ಮೆಡಿಟೇಷನ್ ಅಂತ ಬ್ರಾಹ್ಮಣ ಮನೆ ತೆಗೆದು ಮತ್ತೆ
ಸೌಂಡ್ ಪ್ರೂಫ್ ಮಾಡಿಲ್ಲ. ಮಾರತಳ್ಳಿ ಇವರು ಬಂದು ಮಲ್ಲಿಕಾರ್ಜುನ್ ಮಾಡ್ದ ಪಾಪ. ಆಮೇಲೆ ತುಂಬ ಹೊಸಪೇಟೆ ಅವ್ರದ್ದು ತುಂಬ ಕಾಂಟ್ರಿಬ್ಯೂಷನ್ ಇದೆ. ಬಾಗಿಲುಗಳು, ಕಿಟಕಿಗಳು, ಇದು ಪಾಯ ಹಾಕೋಬೇಕು ಅಷ್ಟೇ ಅಲ್ವಾ? ಅವಾಗಿನ ಯಾರು ರಿಸೆಪ್ಷನ್ ಮಾಡೋವಾಗ ನಿಮ್ಮ ತಮ್ಮನ ಯಾರೋ ನಿಂತಿದಾರಲ್ಲ, ತಮ್ಮಲ್ಲ, ಇವ್ರ ತಮ್ಮ, ಇವ್ರ ಅಣ್ಣ. ರಿಸೆಪ್ಷನ್ ಮದುವೆ ಇವ್ರ ಅಣ್ಣ. ಗಾಯತ್ರಿ ಅವರು ಮದ್ವೆ ನಿಮ್ಮ ಮೂರು ಸುತ್ತೇನಲ್ಲ, 6 ಜೊತೆನ 5 ಜೋಡಿನ ನಿಲ್ಸಿದ್ರಲ್ಲ. ಇವ್ರ ಅಣ್ಣಂದೊಂದು ಅದರಲ್ಲಿ. ಇದು ಪ್ರಾಯ ತೊಡೆ ನಮ್ದು ಜೆಸಿಪಿ, ನಮ್ಮ ಬಾಮ ಇದೈತ. ಅವನು ಒಂದು 70% ಲಕ್ಷ್ಮಿ ಇದ್ದಾಗ ಇವ್ರ ಅಣ್ಣ